ನಮ್ಮ ಎಲ್ಲ ಪಾಪಗಳಿಂದ ಮುಕ್ತಿ ಕೊಡುವಂತಹ ಜಾಗ ಇದು. ಜೀವನದಲ್ಲಿ ಒಮ್ಮೆಯಾದರೂ ನಾವು ಈ ಜಾಗವನ್ನು ದರ್ಶನ ಮಾಡಬೇಕು. ನಮ್ಮ ಭಾರತದ 4 ಪವಿತ್ರ ಕ್ಷೇತ್ರಗಳಲ್ಲಿ ಈ ಜಾಗ ಕೂಡ ಒಂದು. ಇಲ್ಲಿರುವಂತಹ ಪ್ರತಿಯೊಂದು ಒಂದೊಂದು ಕಲ್ಲುಗಳು ಕೂಡ ರಾಮನ ಹೆಸರನ್ನ ಹೇಳುತ್ತೆ. ರಾಮಮಯವಾದಂತಹ ಈ ಜಾಗವನ್ನು ನೋಡೋದೇ ಒಂದು ಅದ್ಭುತವಾದ ಒಂದು ದೃಶ್ಯ. ಈ ಜಾಗದಿಂದ ಶ್ರೀರಾಮಚಂದ್ರ ಲಂಕೆಗೆ ಕಟ್ಟಿದಂತಹ ರಾಮ ಸೇತು ಜಾಗ ಇದು. ಇದು ನಮ್ಮ ಭಾರತ ದೇಶದ ಭೂಮಿಯ ಕೊನೆಯ ಭಾಗವಾಗಿರ್ತದೆ. ಮಾಜಿ ರಾಷ್ಟ್ರಪತಿ ದಿವಂಗತ ಅಬ್ದುಲ್ ಕಲಾಂ ಅವರು ಹುಟ್ಟಿದಂತಹ ಜಾಗ. ರಾಮಮಯವಾದಂತಹ ಈ ಜಾಗ ಒಂದು ದಿನ ಮಧ್ಯರಾತ್ರಿಯಲ್ಲಿ ಮಲಗಿದಂತ ಎಲ್ಲ ಜನರು ಈ ಪಟ್ಟಣ ಸಮುದ್ರ ಪಾಲಾಗುತ್ತೆ. ಅಂದಿನಿಂದ ಸರ್ಕಾರ ಈ ಜಾಗವನ್ನ ದೆವ್ವಗಳ ಪಟ್ಟಣ ಎಂದು ಘೋಷಿಸುತ್ತದೆ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಳೆದ ವಿಡಿಯೋದಲ್ಲಿ ಮಧುರೆಯ ಒಂದು ದಿನದ ಪ್ರವಾಸವನ್ನು ನಾನು ವಿಡಿಯೋ ಮಾಡಿ ಹಾಕಿದೆ. ಇವತ್ತು ನಾವು ಮಧುರೆಯಿಂದ ರಾಮಮಯವಾದಂತಹ ರಾಮೇಶ್ವರಂಗೆ ನಾವು ಹೋಗ್ತಾ ಇದ್ದೀವಿ. ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ರಾಮೇಶ್ವರಂ ಈ ಜಾಗವನ್ನು ಈ ವಿಡಿಯೋದಲ್ಲಿ ಸ್ಥಳ ಪರಿಚಯನ ನಾನು ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ರಾಮೇಶ್ವರಂ ಇರುವಂಥದ್ದು ತಮಿಳುನಾಡಿನ ರಾಮನಾಥಪುರ ಜಿಲ್ಲೆಯಲ್ಲಿದೆ. ಹಾಗೆಯೇ ಪಂಬನ್ ದ್ವೀಪದಲ್ಲಿ ಇರುವಂತಹ ನಮ್ಮ ಭಾರತ ದೇಶದ ಬಹುಮುಖ್ಯವಾದಂತಹ ಭೂಭಾಗವಾಗಿದೆ ರಾಮೇಶ್ವರಂ. ನೀವು ಏನು ಇವಾಗ ನೋಡ್ತಾ ಇದ್ದೀರಿ, ರಾಮೇಶ್ವರಂ ಅನ್ನೋದು ಜಗತ್ತಿನಲ್ಲಿಯೇ 2 ದೇಶಗಳ ನಡುವೆ ಅತಿ ಕಡಿಮೆ ಅಂತರವಿರುವಂತಹ ಭೂಗಡಿ ಪ್ರದೇಶವಾಗಿರ್ತದೆ ಸ್ನೇಹಿತರೆ. ಶ್ರೀಲಂಕಾಕ್ಕೂ ಮತ್ತು ನಮ್ಮ ಭಾರತ ದೇಶಕ್ಕೂ ಅಂದರೆ ಈಗ ನೀವು ಏನು ನೋಡ್ತಾ ಇದ್ದೀರಿ ರಾಮೇಶ್ವರಂಗೂ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಶ್ರೀಲಂಕಾ ಇದೆ. ನೀವು ಏನು ನೋಡ್ತಾ ಇದ್ದೀರಿ ರಾಮೇಶ್ವರಮದಲ್ಲಿ ಒಂದು ಕಡೆ ಬಂಗಾಳ ಕೊಲ್ಲಿ, ಇನ್ನೊಂದು ಕಡೆ ಅರಬ್ಬಿ ಸಮುದ್ರ, 2 ಸಮುದ್ರಗಳು ಸೇರುವಂತಹ ಜಾಗವಾಗಿರ್ತದೆ. ಈ ಜಾಗದಲ್ಲಿ 2 ಸಮುದ್ರಗಳು ಒಟ್ಟಾಗಿ ಸೇರೋದ್ರಿಂದ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಈ ರಾಮೇಶ್ವರಂ ಅಂತ ನಂಬಲಾಗುತ್ತೆ. ಹಾಗೇನೆ ನಾವು ಕಾಶಿಗೆ ಹೋಗಿ ಬಂದ್ರೂ ಕೂಡ ನಮ್ಮ ತೀರ್ಥಯಾತ್ರೆ ಫಲ ಸಂಪೂರ್ಣ ಆಗಬೇಕು, ಅದು ಸಿದ್ಧಿಸಬೇಕು ಅನ್ನೋದಾದರೆ ರಾಮೇಶ್ವರಂಗೆ ಬಂದು ಪೂಜೆ ಮಾಡಿ ಹಾಗೆ ಧನುಷ್ಕೋಡಿಯಲ್ಲಿ ಸ್ನಾನ ಮಾಡಿದ್ರೆ ಆ ಪುಣ್ಯ ಫಲ ಎಲ್ಲ ನಮಗೆ ಸಿಕ್ಕುತ್ತೆ ಅನ್ನೋ ನಂಬಿಕೆ ಇದೆ ಸ್ನೇಹಿತರೆ. ಹಾಗಾಗಿ ಜೀವನದಲ್ಲಿ ಒಮ್ಮೆಯಾದರೂ ನಾವು ರಾಮೇಶ್ವರಂಗೆ ಭೇಟಿ ಕೊಡಬೇಕಾಗುತ್ತೆ. ಹಾಗೆ ನನ್ನ ಅನುಭವದ ಪ್ರಕಾರ ನಿಜಕ್ಕೂ ಒಂದು ಅದ್ಭುತವಾದಂತಹ ಒಂದು ಸುಂದರವಾದಂತಹ ದ್ವೀಪ ಅಂತಲೇ ಹೇಳ್ಬೋದು. ಆ ದ್ವೀಪ ಅಂದರೆ ನಿಮಗೆಲ್ಲ ತಿಳಿದಿರುವಂತೆ ಸುತ್ತಲೂ ನೀರಿದ್ದು ಮಧ್ಯ ಭೂಮಿ ಇರೋದಕ್ಕೆ ದ್ವೀಪ ಅಂತ ಕರೀತಾರೆ. ಈಗ ಏನು ನೀವು ಆ ದ್ವೀಪಕ್ಕೆ ಹೋಗ್ಬೇಕು ಅಂತ ಅಂದರೆ ಈ ಸಮುದ್ರದ ಮೇಲೇ ಹೋಗಬೇಕಾಗುತ್ತೆ. ಸುಮಾರು 2.5 ಕಿಲೋಮೀಟ್ರಷ್ಟು ಈ ಸೇತುವೆಗಳನ್ನ ಏನು ಕಟ್ಟಿದಾರೋ, ಒಂದು ರೈಲ್ವೆ ಸೇತುವೆ, ಇನ್ನೊಂದು ರಸ್ತೆ ಸೇತುವೆ, 2 ನಿಜವಾಗ್ಲೂ ಅದ್ಭುತವಾದಂತಹ ದೃಶ್ಯ. ಈಗ ನೀವೇನು ನೋಡ್ತಾ ಇದ್ದೀರಿ ನಿಜಕ್ಕೂ ನನ್ನ ಅನುಭವದ ಪ್ರಕಾರ ಒಂದು ಅದ್ಭುತವಾದಂತಹ ಅನುಭವ ಆಗುತ್ತೆ. ನೀವು ಈಗ ಏನು ನೋಡ್ತಾ ಇದ್ದೀರಿ ಈ ಸೇತುವೆಗಳು 1914ರಲ್ಲಿ ಈ ರೈಲ್ವೆ ಸೇತುವೆಯನ್ನು ಕಟ್ತಾರೆ. ಅದು ಭಾರತದ ಮೊದಲ ಸಮುದ್ರದ ಸೇತುವೆಯಾಗಿರ್ತದೆ. ಹಾಗೇನೆ ಅತಿ ಉದ್ದದ ಸಮುದ್ರದ ಮೇಲೆ ಕಟ್ಟಿರುವಂತಹ ಸೇತುವೆ ಈ ಸೇತುವೆ ಪಂಬನ್ ಬ್ರಿಡ್ಜ್ ಅಂತ ಕರೀತಾರೆ ಇದನ್ನ. ಈಗ ನೀವೇನು ನೋಡ್ತಾ ಇದ್ದೀರಿ ರಸ್ತೆ ಸೇತುವೆ ಮೇಲ್ಗಡೆ ವೆಹಿಕಲ್ ಎಲ್ಲ ಏನು ಓಡಾಡ್ತಿದ್ದಾವೋ ಅದು ಸುಮಾರು 2.5 ಕಿಲೋಮೀಟರ್, ಅಂದರೆ 2 ಕೂಡ 2.5 ಕಿಲೋಮೀಟರ್ ಅಷ್ಟೇ ಉದ್ದ ಇದೆ. ಅದನ್ನು ಇಂದಿರಾ ಗಾಂಧಿ ರಸ್ತೆ ಸೇತುವೆ ಅಂತ ಕರೀತಾರೆ. ಈ ಪಂಬನ್ ಬ್ರಿಡ್ಜ್ ಅಂದರೆ ಪಂಬನ್ ಸೇತುವೆ ಮೇಲೆ ನಾವು ಟ್ರೈನಲ್ಲಿ ಹೋಗಬೇಕಾದ್ರೆ ಒಂದು ಒಳ್ಳೆ ಅನುಭವ ಆಗುತ್ತೆ. ಹಾಗೆ ನಾವು ಆಪೋಸಿಟಾಗಿ ಏನು ನೋಡ್ತಾ ಇದ್ದೀವಿ ರಸ್ತೆ ಸೇತುವೆ, ಆ ಜಾಗದಲ್ಲಿ ನಿಂತು ನಾವು ಹೋಗ್ತಾ ಇರೋ ಟ್ರೈನನ್ನು ನೋಡ್ತಾ ಇರ್ತಾರೆ. ನಾವು ಅವರನ್ನು ನೋಡ್ತಾ ಇರ್ತೀವಿ, ಅವರು ನಮ್ಮನ್ನು ನೋಡ್ತಾ ಇರ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಆಳ ಇದೆ ಅಂತ. ಹಾಗೆ ಅಲ್ಲಿ ಇರುವಂತಹ ಬೋಟ್ಗಳೆಲ್ಲ ನೀವು ನೋಡ್ಬೋದು. ತುಂಬ ಒಂದು ಅದ್ಭುತವಾದಂತಹ ಒಂದು ದೃಶ್ಯ ಅಂತಲೇ ಹೇಳ್ಬೋದು. ಎಷ್ಟು ಸುಂದರವಾಗಿದೆ ಅಷ್ಟೇ ಡೇಂಜರ್ ಆಗಿರುವಂತಹ ಒಂದು ಸೇತುವೆಗಳು ಸ್ನೇಹಿತರೆ. ಯಾಕೆಂದರೆ ಸುಮಾರು 2.5 ಕಿಲೋಮೀಟರ್ ಅಷ್ಟು ನಾವು ಸಮುದ್ರದ ಮೇಲೇನೆ ಈ ಸೇತುವೆಗೆ ಮೇಲೇನೆ ನಾವು ಹೋಗಬೇಕಾಗುತ್ತೆ. ಹಾಗೆ ನಮ್ಮ ಕಣ್ಮುಂದೆ ಏನು ನೋಡ್ತಾ ಇದ್ದೀರಿ ಈ ಬ್ರಿಡ್ಜ್ ಅಂದರೆ ಇದು ಏನಿದೆಯೋ ಅದು ಹಡಗು, ದೊಡ್ಡ ದೊಡ್ಡ ಹಡಗು ಬರಬೇಕಾದ್ರೆ ಅದೇ ಓಪನ್ ಆಗುತ್ತೆ. ಅದು ಹಡಗು ಹೋದ್ಮೇಲೆ ಮತ್ತೆ ಅದು ಏನು ಈ ಸೇತುವೆ ಅಂದರೆ ಟ್ರೈನು ಹಳಿ ಹೋಗುತ್ತೋ ಅದನ್ನು ಮತ್ತೆ ಅದೇ ಕೂಡ್ಕೊಳ್ಳುತ್ತೆ. ನಿಜವಾಗ್ಲೂ ಇದು ಅದ್ಭುತವಾದಂತಹ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಸುಮಾರು 14 ವರ್ಷಗಳ ಸತತವಾಗಿ ಈ ಸೇತುವೆಯನ್ನು ಕಟ್ಟಲಾಗುತ್ತಂತೆ. ಇದು
ಇದು ಪಂಬನ್ ದ್ವೀಪ ಆಗಿರೋದ್ರಿಂದ ಈ ಬ್ರಿಡ್ಜನ್ನು ಪಂಬನ್ ಬ್ರಿಡ್ಜ್ ಅಂತಲೇ ಕರೀತಾರೆ. ರಾಮೇಶ್ವರಮಲ್ಲಿ ನಾವು ಮಿಸ್ ಮಾಡ್ದಲೇ ನೋಡುವಂತಹ ಜಾಗ ಅಂದರೆ ಇದು ಪಂಬನ್ ಬ್ರಿಡ್ಜ್ ಜಾಗ. ಏಕೆಂದರೆ ಸಮುದ್ರದ ಮೇಲೆ ನಾವು ಹೋಗ್ತಾ ಇರ್ತೀವಿ, ಹಾಗೆ ಹಡಗು, ಆ ಜಾಗ ತುಂಬ ಸುಂದರವಾಗಿರುತ್ತೆ. ಈಗ ಮಧುರೆಯಿಂದ ನಾವು ರಾಮೇಶ್ವರಂಗೆ ಬಂದಿದ್ದೀವಿ ಸ್ನೇಹಿತರೆ. ನೀವು ರಾಮೇಶ್ವರಂಗೆ ಬರೋದಾದರೆ ಚೆನ್ನೈಯಿಂದನೂ ಬರಬಹುದು, ಅಥವಾ ಕೊಯಮತ್ತೂರಿಂದನೂ ಬರಬಹುದು, ಅಥವಾ ಮಧುರೆಯಿಂದನೂ ಕೂಡ ಟ್ರೈನ್ ಇರುತ್ತೆ. ನೀವು ಆರಾಮಾಗಿ ರಾಮೇಶ್ವರಂಗೆ ಬರಬಹುದು. ಟ್ರೈನ್ ಇಲ್ಲ ಅಂತ ಅಂದರೆ ಬಸ್ಸಲ್ಲೂ ಕೂಡ ಬರಬಹುದು. ಚೆನ್ನೈ ಅಥವಾ ಕೊಯಮತ್ತೂರು, ಮಧುರೆಯಿಂದನೂ ಕೂಡ ಬಸ್ಸಲ್ಲೂ ಕೂಡ ನೀವು ಬರಬಹುದು. ಈಗ ನಾವು ರಾಮೇಶ್ವರಮಿಂದ ಧನುಷ್ಕೋಡಿಗೆ ನಾವು ಹೋಗ್ತಾ ಇದ್ದೀವಿ. ರಾಮೇಶ್ವರಮಿಂದ ನಾವು ಧನುಷ್ಕೋಡಿಗೆ ಹೋಗಬೇಕು ಅಂದರೆ ಈ ಥರದ ವೆಹಿಕಲ್ಲು ಅಥವಾ ಆಟೋಗಳು ಸಿಗ್ತವೆ ಸ್ನೇಹಿತರೆ. ನಾವು ಅದರಲ್ಲೇ ಹೋಗಬೇಕಾಗುತ್ತೆ. ನಾವು ರಾಮೇಶ್ವರಂದ ಧನುಷ್ಕೋಡಿಗೆ ಹೋಗೋದಕ್ಕೆ ಯಾವುದೇ ಥರದ ಬಸ್ ಫೆಸಿಲಿಟೀಸ್ ಇರೋದಿಲ್ಲ. ಈ ಥರ ಆಟೋ, ಈ ಥರ ವೆಹಿಕಲ್ಗಳನ್ನ ಇಟ್ಕೊಂಡು ನಾವು ಹೋಗಬೇಕಾಗುತ್ತೆ. ಓನ್ ವೆಹಿಕಲ್ ಇದ್ದರೆ ಆರಾಮಾಗಿ ನಾವು ಓನ್ ವೆಹಿಕಲಲ್ಲಿ ಹೋಗ್ಬೋದು. ಇಲ್ಲ ಅಂತ ಅಂದರೆ ಇಲ್ಲಿ ಆಟೋ ಅಥವಾ ಈಗ ನಾನು ತೋರಿಸಿದ್ನಲ್ಲ ಆ ವೆಹಿಕಲ್, ಆ ಥರದ ವೆಹಿಕಲ್ಗಳನ್ನ ತೊಗೊಂಡು ನಾವು ಹೋಗಬೇಕಾಗುತ್ತೆ. ನಾವು 2 ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಸುಮಾರು ಇಲ್ಲಿ 1300ರಿಂದ 1500 ಅವರು ಒಂದು ದಿನಕ್ಕೆ ಕೇಳ್ತಾರೆ. ಮತ್ತು ಈ ಇಲ್ಲಿರುವಂತಹ ಸುತ್ತಮುತ್ತಲಿರುವಂತಹ ಜಾಗಗಳನ್ನು ಕೂಡ ಅವರು ಸುತ್ತಿ ತೋರಿಸ್ತಾರೆ. ಎಷ್ಟು ಜಾಗಗಳಿದಾವೋ ಅಷ್ಟು ಜಾಗಗಳನ್ನ ಒಂದು ದಿನಕ್ಕೆ ಕವರ್ ಮಾಡಿಸ್ತಾರೆ. ಧನುಷ್ಕೋಡಿನೇ 2 ಸಮುದ್ರಗಳು ಸೇರುವಂತಹ ಜಾಗ ಸ್ನೇಹಿತರೆ. ಇದೇನೆ ನಮ್ಮ ಭಾರತ ದೇಶದ ಕೊನೆಯ ಭೂಮಿಯ ಭೂಭಾಗ ಆಗಿರ್ತದೆ. ಮತ್ತು 2 ದೇಶಗಳ ನಡುವೆ ಕಡಿಮೆ ಅಂತರ ಇರುವಂತಹ ಜಾಗ ಧನುಷ್ಕೋಡಿ. ಶ್ರೀರಾಮಚಂದ್ರ ರಾಮ ಸೇತುವೆಯನ್ನು ಕಟ್ಟಿದ್ದು ಧನುಷ್ಕೋಡಿಯಿಂದನೇ. ಇದೇ ಜಾಗದಿಂದನೇ ಶ್ರೀಲಂಕಾಕ್ಕೆ ಅವರು ರಾಮ ಸೇತುವೆಯನ್ನು ಕಟ್ಟಿದಂಥದ್ದು ಸ್ನೇಹಿತರೆ. ಧನುಷ್ಕೋಡಿ ಅನ್ನೋದು ಒಂದು ಸುಂದರವಾದ ದ್ವೀಪ, ಹಾಗೆ ಒಂದು ಪಟ್ಟಣವಾಗಿರ್ತದೆ ಒಂದಾನೊಂದು ಕಾಲದಲ್ಲಿ ಸ್ನೇಹಿತರೆ. ಈಗ ಏನು ನೀವು ನೋಡ್ತಾ ಇದ್ದೀರಿ ಇದು ಚರ್ಚು, ಹಾಗೆ ಇವಾಗ ಏನು ನೀವು ನೋಡ್ತಾ ಇದ್ದೀರಿ ಇದು ರೈಲ್ವೆ ಸ್ಟೇಷನ್ನು. ಯಾಕೆ ಹೀಗಾಗಿದೆ ಅನ್ನೋದಾದರೆ 1964ರಲ್ಲಿ ಬಂದಂತಹ ಚಂಡಮಾರುತ ಮಧ್ಯರಾತ್ರಿನಲ್ಲಿ ಮಲಗಿದಂತಹ ಎಲ್ಲ ಜನರನ್ನು, ಈ ಪಟ್ಟಣವನ್ನು ಪ್ರತಿಯೊಂದನ್ನು ಕೂಡ ಈ ಸಮುದ್ರದೊಳಗಡೆ ಎಲ್ಲರೂ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಏನು ಈ ರೈಲ್ವೆ ಸ್ಟೇಷನ್ ಇದೆಯೋ ಆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಈ ಥರದೊಂದು ಗುಡಿಯನ್ನು ಮಾಡಿ ಇಟ್ಟಿದ್ದಾರೆ. ಅದರ ನೆನಪಿಗಾಗಿ ಇಲ್ಲಿ ಬಂದಾಗ ಧನುಷ್ಕೋಡಿಗೆ ಆ ರೈಲ್ವೆ ಸ್ಟೇಷನನ್ನು ಪ್ರತಿಯೊಬ್ಬರೂ ವಿಸಿಟ್ ಮಾಡಿ ನೋಡ್ತಾರೆ. ಯಾಕೆ ಅಂದರೆ ಅದು ಕೊಚ್ಕೊಂಡು ಹೋದ್ಮೇಲೆ ಏನು ಅದು ಉಳಿದಿದೆಯೋ ಆ ಜಾಗವನ್ನೇ ನೋಡ್ಕೊಂಡು ಹೋಗ್ತಾರೆ. ಅದರ ಪಕ್ಕದಲ್ಲಿ ಇದ್ದಂತಹ ಒಂದು ಶಿವನ ದೇವಸ್ಥಾನ ಇದು. ಹಾಗೆ ಈ ಪಕ್ಕದಲ್ಲಿನೇ ಒಂದು ರಾಮನ ಪಾದದ ಥರ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೂ ಕೂಡ ನಾವು ನಮಸ್ಕಾರವನ್ನು ಮಾಡಿ ನಾವು ಬರಬಹುದು. ಇವಾಗ ನೀವು ಏನು ನೋಡ್ತಾ ಇದ್ದೀರಿ ಇದೇ ರೈಲ್ವೆ ಹಳಿಗಳು, ಇದೇ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರುವಂತಹದ್ದು. ಯಾವಾಗ ಅದು ಚಂಡಮಾರುತ ಬರುತ್ತೋ ಆವಾಗ ಎಲ್ಲದನ್ನು ಕೊಚ್ಕೊಂಡು ಹೋಗುತ್ತೆ. ಹಾಗೆ ಉಳಿದಿರುವಂಥದ್ದು ಈ ಹಳಿಗಳು ಮಾತ್ರ ಈ ಸ್ವಲ್ಪ ಹಾಗೆ ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಈ ಜಾಗಕ್ಕೆ ಬಂದು ಈ ಜಾಗವನ್ನು ನೋಡ್ಕೊಂಡು ಹೋಗ್ತಾರೆ. ನಿಜಕ್ಕೂ ಒಂದು ಘೋರ ಅಂತಲೇ ಹೇಳ್ಬಹುದು. ಈ ಘೋರ ದುರಂತ ನಡೆಯುವಾಗ ಇಡೀ ಜಾಗಕ್ಕೆ ಅಂದರೆ ಧನುಷ್ಕೋಡಿಗೆ, ರಾಮೇಶ್ವರಮಿಂದ ಧನುಷ್ಕೋಡಿಗೆ ಇದೇ ರೈಲ್ವೆ ಸ್ಟೇಷನ್ಗೆ ಒಂದು ರೈಲು ಬರ್ತಾ ಇರ್ತದೆ. ಆ ರೈಲಿನಲ್ಲಿ, ಆ ಟ್ರೈನಲ್ಲಿ ಸುಮಾರು 100ರಿಂದ 200 ಜನ ಪ್ರಯಾಣಿಕರು ಇರ್ತಾರೆ ಸ್ನೇಹಿತರೆ. ಈ ಚಂಡಮಾರುತದಲ್ಲಿ ಆ 200 ಜನ ಪ್ರಯಾಣಿಕರು ಕೂಡ ಸಮುದ್ರದ ಪಾಲಾಗ್ತಾರೆ. ನಂತರ ಇಲ್ಲಿರುವಂತಹ ಸರ್ಕಾರ ಈ ಜಾಗದಲ್ಲಿ ಜನವಸತಿಗೆ ಅಂದರೆ ಜನ ವಾಸಿಸಲು ಯೋಗ್ಯವಿಲ್ಲದ ಈ ಜಾಗ ಅಂತ ಘೋಷಿಸಿ ಇದನ್ನು ದೆವ್ವಗಳ ಪಟ್ಟಣ ಅಂತ ಈ ಜಾಗವನ್ನು ಘೋಷಣೆ ಮಾಡುತ್ತೆ. ನಿಜಕ್ಕೂ ಘೋರವಾದಂತಹ ಅಂದಿನ ದೃಶ್ಯ ನಿಜವಾಗ್ಲೂ ಮರೆಯೋಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಬಂದ ಮೇಲೆ ಈ ಜಾಗವನ್ನು ತೋರಿಸ್ತಾರೆ. ಈ ರೈಲ್ವೆ ಸ್ಟೇಷನ್ನು, ಅಲ್ಲಿರುವಂತಹ ಒಂದು ಹಾಸ್ಪಿಟಲು ಅಥವಾ ಈ ಚರ್ಚು ಪ್ರತಿಯೊಂದೂ ಎಲ್ಲವೂ ಕೂಡ ಮುಳುಗೋಗಿದೆ. ಅಲ್ಪ ಸ್ವಲ್ಪ ಮಾತ್ರ ಉಳ್ಕೊಂಡಿದೆ. ಹಾಗೆ ಇಲ್ಲಿರುವಂತಹ ಜನಗಳು ಯಾರ್ಯಾರು ಇಲ್ಲಿ ಇದ್ದಾರೋ, ಇಲ್ಲಿ ಮೀನು ಹಿಡಿಯುವಂಥವ್ರು ಮಾತ್ರ ಈ ಜಾಗದಲ್ಲಿ ಇವಾಗ ವಾಸ ಮಾಡ್ತಾ ಇದ್ದಾರೆ. ಪೂರ್ತಿ ಧನುಷ್ಕೋಡಿಗೆ ನಾವು ಹೋದಾಗ ಮರಳು ತುಂಬಿರುವಂತಹ ಎತ್ತರವಾದ ಜಾಗಗಳನ್ನ ನೋಡ್ಬೋದು. ಅಂದರೆ ಆ ಜಾಗದಲ್ಲಿ ಮನೆಗಳು ಅಥವಾ ಯಾವುದೋ ಒಂದು ಪೋಸ್ಟ್ ಆಫೀಸೋ ಯಾವುದೋ ಒಂದು ಇರ್ತದೆ ಸ್ನೇಹಿತರೆ. ಪೂರ್ತಿ ಎಲ್ಲೆಲ್ಲಿ ಮನೆಗಳಿದೋ ಆ ಮನೆಗಳೆಲ್ಲ ಏನು ಮುಚ್ಚೋಗಿದಾವೋ ಅದೆಲ್ಲ ನಾವು ನೋಡಬಹುದು. ಮರಳಲ್ಲಿ ತುಂಬಿಕೊಂಡಿರುವಂತಹ ಜಾಗವಾಗಿರ್ತದೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಮನೆಗಳನ್ನ ಕಟ್ಕೊಂಡಿಲ್ಲ. ನೀವಿವಾಗ ಏನು ನೋಡ್ತಾ ಇದ್ದೀರಿ, ಇಲ್ಲಿರುವಂತಹ ಮೀನುಗಾರರು ಹೀಗೆ ಗುಡಿಸಲುಗಳನ್ನ ಕಟ್ಕೊಂಡಿದ್ದಾರೆ. ನಾವು ಈ ಜಾಗಕ್ಕೆ ಬಂದಾಗ ನಮ್ಮ ಕರ್ಕೊಂಡೋಗಿದ್ದಂತಹ
ವೆಹಿಕಲ್ ಡ್ರೈವರ್ ಹೇಳಿದರು, ಈ ಜಾಗದಲ್ಲಿ ಅನ್ನ ಸಂತರ್ಪಣೆ ನಡೀತದೆ, ಅಂದರೆ 1:30 ಇಂದ 2:30 ಒಳಗಡೆ ಈ ಜಾಗದಲ್ಲಿ ಬಂದಂಥವರಿಗೆಲ್ಲ ಅನ್ನ ಸಂತರ್ಪಣೆ ನಡೀತದೆ ಅಂತ ಹೇಳಿದರು. ಹಾಗಾಗಿ ನಾವು ಈ ಜಾಗಕ್ಕೆ ಬಂದು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು. ಇದು ಒಂದು ಗುಡಿಸಲು ಒಳಗಡೆ ಬಂದಂಥ ಎಷ್ಟೇ ಭಕ್ತಾದಿಗಳು ಈ ಜಾಗಕ್ಕೆ ಬಂದ್ರೂ ಕೂಡ, ಅಂದರೆ ಧನುಷ್ಕೋಡಿಗೆ ಹೋಗೋದಕ್ಕೆ ನೋಡೋದಕ್ಕೆ ಬಂದಂಥವರು ಈ ಜಾಗಕ್ಕೆ ಬಂದೇ ಬರ್ತಾರೆ. ಹಾಗೆ ಇಲ್ಲಿ ಅನ್ನ ಸಂತರ್ಪಣೆ ಮಾಡಿದಂಥವ್ರು, ಅಂದರೆ ನಾವು ಊಟ ಮಾಡಿದ ಮೇಲೆ ನಾವು ನಮ್ಮ ಕೈಲಾದಂತಹ ಅಮೌಂಟನ್ನು ಕೂಡ ನಾವು ದುಡ್ಡನ್ನು ಕೂಡ ಇಂತಿಷ್ಟು ಅಂತ ಅವ್ರೇನು ಇಷ್ಟು ಅಂತ ಕೇಳೋದಿಲ್ಲ, ನಮ್ಮ ಕೈಲಾದಷ್ಟು ದುಡ್ಡನ್ನು ಕೂಡ ನಾವು ಕೊಟ್ಟು ಹೋಗ್ಬೋದು. ಈ ಜಾಗಕ್ಕೂ ಕೂಡ ಒಂದು ಮಹತ್ವವಿದೆ. ಏನಂದರೆ ಇವಾಗ ನೀವು ಏನು ನೋಡ್ತಾ ಇದ್ದೀರಿ, ಈ ಸ್ವಾಮೀಜಿಗಳು ಈ ಜಾಗದಲ್ಲಿ ಸುಮಾರು ವರ್ಷಗಳ ಕಾಲ ಈ ಜಾಗದಲ್ಲಿ ವಾಸಿಸ್ತಾ ಇದ್ರಂತೆ. ಇವರಿಗೆ ಏನು 1964ರಲ್ಲಿ ಚಂಡಮಾರುತ ಬರುತ್ತೆ ಅಂತ ಇವರಿಗೆ ಮುನ್ಸೂಚನೆ ಗೊತ್ತಿತ್ತಂತೆ. ಇವರು ಊಟ ತಿಂಡಿ ನೀರು ಏನೂ ಕುಡಿತಾ ಇರಲಿಲ್ವಂತೆ. ಇದೇ ಜಾಗದಲ್ಲಿ ಸುಮಾರು 20 ವರ್ಷಗಳ ಕಾಲ ವಾಸವಾಗಿದ್ರಂತೆ. ಅವರು ಚಂಡಮಾರುತ ಬರೋದನ್ನ ಮುಂಚಿತವಾಗಿ ಹೇಳಿದ್ರಂತೆ ಜನಗಳಿಗೆ, ಈ ಜಾಗದಲ್ಲಿ ನೀವು ಇರಬೇಡಿ ಅಂತ. ಈಗ ನೀವು ಬೋರ್ಡಲ್ಲಿ ನೋಡ್ತಾ ಇದ್ದೀರಿ, ಕೋಡಿ ಸ್ವಾಮಿಗಳು ಅಂತ ಇವ್ರ ಹೆಸರು. ಹಾಗಾಗಿ ಈ ಜಾಗದಲ್ಲಿ ನೀವು ಇರಬೇಡಿ, ಇದು ಏನು ಚಂಡಮಾರುತ ಬರುತ್ತೆ ಅಂತ ಮುನ್ಸೂಚನೆಯೇ ಮುಂದಾಲೋಚನೆಯಾಗಿ ಹೇಳ್ಬಿಟ್ಟು ಈ ಜಾಗವನ್ನು ಬಿಟ್ಟು ಹೊರಟೋದ್ರಂತೆ. ಆಮೇಲೆ ಇಲ್ಲಿರುವಂತಹ ಚಂಡಮಾರುತ ಬಂದು ಈ ಜಾಗವನ್ನು ಕೊಚ್ಕೊಂಡು ಹೋದ್ಮೇಲೆ ಈ ಸ್ವಾಮೀಜಿಗಳು ಮತ್ತೆ ಪುನಃ ಈ ಜಾಗಕ್ಕೆ ಬರೋದಿಲ್ಲ. ಅವರ ನೆನಪಿಗಾಗಿ ಈ ಜಾಗದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನೀವೇನಾದರೂ ಧನುಷ್ಕೋಡಿಗೆ ಹೋದರೆ ಖಂಡಿತವಾಗಿ ಈ ಜಾಗವನ್ನು ಒಂದ್ಸಲ ನೋಡ್ಕೊಂಡು ಬನ್ನಿ. ಯಾಕೆ ಅಂದರೆ ಇಲ್ಲಿ ಲೋಕಲ್ ಜನಗಳಿಗೆ ಮಾತ್ರ ಈ ಜಾಗಗಳೆಲ್ಲ ಗೊತ್ತಿರ್ತದೆ. ನಾವು ಹೊಸದಾಗಿ ಹೋಗೋ ಅಂಥವರಿಗೆ ಬರೀ ನಾವು ಧನುಷ್ಕೋಡಿಯನ್ನು ಮಾತ್ರ ನಾವು ನೋಡ್ಕೊಂಡು ಬರ್ತೀವಿ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು. ಒಂದು ಅದ್ಭುತ ಸಾಧನೆ ಮಾಡಿರುವಂತಹ ಒಂದು ಸ್ವಾಮೀಜಿ ಅವರು ಇದ್ದಂತಹ ಜಾಗ ಇದು. ನಿಜವಾಗ್ಲೂ ಒಂದೊಂದು ಜಾಗನೂ ಕೂಡ ಇಲ್ಲಿ ಒಂದು ರಾಮಮಯ ಅಂತಲೇ ಹೇಳ್ಬಹುದು. ಇವಾಗ ಏನು ನೀವು ನೋಡ್ತಾ ಇದ್ದೀರಿ, ಈ ಶಿಪ್ ಅಂದರೆ ಹಡಗು ಭೂಮಿ ಮೇಲೆ ಮತ್ತು ಸಮುದ್ರದ ಮೇಲೆ ಎರಡು ಮೇಲೂ ಕೂಡ ಇದು ಓಡುತ್ತಂತೆ. ಈಗ ನೀವು ನೋಡ್ತಾ ಇರುವಂತಹ ಜಾಗ ನಮ್ಮ ಭಾರತ ದೇಶದ ಕೊನೆಯ ಭೂಭಾಗವಾಗಿರ್ತದೆ. ಅದೇ ಜಾಗದಲ್ಲಿ ಇವಾಗ ನಾವು ನಿಂತಿರುವಂತಹದ್ದು. ಈಗ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ, ಒಂದು ಕಡೆ ಅರಬ್ಬಿ ಸಮುದ್ರ ತುಂಬ ಆಳವಾಗಿರ್ತದೆ ಮತ್ತು ದೊಡ್ಡ ದೊಡ್ಡ ಅಲೆಗಳಿರ್ತದೆ. ಈ ಜಾಗದಲ್ಲಿ ಯಾರೂ ಕೂಡ ಸಮುದ್ರದಲ್ಲಿ ಇಳಿಯೋದಿಲ್ಲ, ಸುಮ್ಮನೆ ಈ ಕಲ್ಲು ಮೇಲೆ ನಿಂತ್ಕೋತಾರೆ. ಈ ಪಕ್ಕದಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಿ ಅದು ಬಂಗಾಳ ಕೊಲ್ಲಿ, ಅಲ್ಲಿ ಶಾಂತವಾಗಿರ್ತದೆ, ಆಳ ಇರೋದಿಲ್ಲ, ಹಾಗೆ ಅಲೆಗಳು ಕೂಡ ಜಾಸ್ತಿ ಇರೋದಿಲ್ಲ. ಈಗ ಸಮುದ್ರ ಅಂದರೆ ಈಗ ಅರಬ್ಬಿ ಸಮುದ್ರದಲ್ಲಿ ತುಂಬ ಆಳ ಇರ್ತದೆ, ಜಸ್ಟ್ ನಾವು ನೋಡ್ಬೋದು ಅಷ್ಟೇ ಹೊರತು ಕೆಳಗಡೆ ಅಂತೂ ಸಮುದ್ರದಲ್ಲಿ ಇಳಿಯೋಕ್ಕಾಗೋದಿಲ್ಲ, ಅಷ್ಟು ಆಳವಾಗಿರ್ತದೆ. ಇದೇ ನಮ್ಮ ಭೂಮಿಯ ಅಂದರೆ ಭಾರತ ದೇಶದ ಕೊನೆಯ ಭೂಭಾಗ. ಏನು ನೀವು ಇವಾಗ ನೋಡ್ತಾ ಇದ್ದೀರಿ, ಇದು ಒಂದು ರಸ್ತೆಗೆ ಆಗೋವಷ್ಟು ಮಾತ್ರ ಇಲ್ಲಿ ಜಾಗ ಇರ್ತದೆ. ಈ ಜಾಗ ಮಾತ್ರ ಸ್ವಲ್ಪ ದೊಡ್ಡದಾಗಿರ್ತದೆ. ಇಲ್ಲಿನೇ ನಾವು ವೆಹಿಕಲ್ನ ಪಾರ್ಕಿಂಗ್ ಮಾಡಬಹುದು, ಅಥವಾ ನಾವು ಸ್ವಲ್ಪ ದೂರದಲ್ಲಿ ಪಾರ್ಕಿಂಗ್ ಮಾಡಿ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ನಮ್ಮ ಭಾರತ ದೇಶದ ಕೊನೆಯ ಭಾಗ ಅಂದರೆ ಭೂಭಾಗ. ಇನ್ನು 1897ರಲ್ಲಿ ಸ್ವಾಮಿ ವಿವೇಕಾನಂದವರು ಕೊಲಂಬೋದಿಂದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ನಮ್ಮ ಭಾರತದ ಮಣ್ಣಿನ ಮೇಲೆ ಮೊದಲ ಪಾದಸ್ಪರ್ಶ ಮಾಡಿದಂತಹ ಜಾಗ ಧನುಷ್ಕೋಡಿ. ಧನುಷ್ಕೋಡಿಯಿಂದ ಶ್ರೀಲಂಕಾಕ್ಕೆ ಸುಮಾರು 18 ಕಿಲೋಮೀಟರ್ ತುಂಬ ಹತ್ತಿರವಿರುವಂತಹ ದೇಶವಾಗಿರ್ತದೆ ಸ್ನೇಹಿತರೆ. ಏನು ಇವಾಗ ನೋಡ್ತಾ ಇದ್ರಿ, ಇದೇ ಜಾಗದಿಂದ ಶ್ರೀರಾಮಚಂದ್ರ ಲಂಕೆಗೆ ರಾಮ ಸೇತುವೆಯನ್ನು ಕಟ್ಟಿದಂತಹ ಜಾಗ. ಇದೇ ಜಾಗದಲ್ಲಿ ಇದು ಸುಮಾರು ವರ್ಷಗಳ ಹಿಂದೆ ಅಂದರೆ ಸುಮಾರು 14-15ನೇ ಶತಮಾನದಲ್ಲಿ ಆ ಸೇತುವೆಯನ್ನು ನಾವು ಸಾಮಾನ್ಯ ಜನರು ಕೂಡ ನೋಡಬಹುದಿತ್ತಂತೆ. ಆದರೆ ಪದೇ ಪದೇ ಯಾವಾಗ್ಲೂ ಅಂದರೆ ವರ್ಷ ಕಾಲಕ್ಕೆ ಚಂಡಮಾರುತ ಆಗ್ತಾ ಇರೋದ್ರಿಂದ ಏನು ರಾಮ ಸೇತುವೆ ಆ ಸಮುದ್ರದೊಳಗಡೆ ಮುಳುಗೋಗಿದೆ. ಆದರೆ ಸಂಶೋಧಕರ ಪ್ರಕಾರ ಅಂದರೆ ಸ್ಯಾಟಲೈಟಲ್ಲಿ ನೋಡಿದ್ರೆ ಇವಾಗಲೂ ಕೂಡ ಮೇಲಿಂದ ಆ ಬ್ರಿಡ್ಜ್ ಅಂದರೆ ರಾಮ ಸೇತುವೆ ಇನ್ನೂ ನಾವು ಕಣ್ಣಿಂದ ನೋಡಬಹುದು ಅಂತ ಹೇಳ್ತಾರೆ. ಸಂಶೋಧಕರ ಪ್ರಕಾರ ಆ ರಾಮ ಸೇತುವೆಗೆ ಕಟ್ಟೋದಿಕ್ಕೆ ಬಳಸಿರುವಂತಹ ಕಲ್ಲು ಅಂದರೆ ನೀರಿನಲ್ಲಿ ತೇಲುವಂತಹ ಕಲ್ಲುಗಳಿಗೆ ಸುಮಾರು 7,500 ವರ್ಷಗಳಷ್ಟು ಹಳೆಯದು. ಹಾಗೆ ಬಳಸಿರುವಂತಹ ಮರಳು 3,000ದಷ್ಟು ಹಳೆಯದಾದಂತಹ ಮರಳನ್ನು ಉಪಯೋಗಿಸಿದಾರಂತೆ ತಿಳಿಸಿದ್ದಾರೆ. ಏನು ಇವಾಗ ನೀವು ನೋಡ್ತಾ ಇದ್ದೀರಿ, ಇದೇ ಆ ಜಾಗ ರಾಮ ಸೇತು ಕಟ್ಟಿದಂತಹ ಜಾಗ.
ಇಲ್ಲಿ ಸುಮಾರು ಕಡೆ ನಾವು ತೇಲುವ ಅಂದರೆ ನೀರಿನಲ್ಲಿ ತೇಲುವ ಕಲ್ಲುಗಳನ್ನ ನಾವು ನೋಡ್ದೋ. ಸಂಶೋಧಕರ ಪ್ರಕಾರ ತೇಲುವ ಕಲ್ಲುಗಳನ್ನು ಬೇರೆ ಕಡೆಯಿಂದ ತಂದು ಇದನ್ನ ಶ್ರೀರಾಮಚಂದ್ರ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಜಾಗಕ್ಕೆ ಬಂದಾಗ ಆ ತೇಲುವ ಕಲ್ಲುಗಳನ್ನ ನಾವು ಸುಮಾರು ಕಡೆ ನೀವು ನೋಡಬಹುದು. ಇಲ್ಲಿ ಸುಮಾರು ಟೆಲೆಸ್ಕೋಪ್ನೇ ಇಟ್ಕೊಂಡಿದ್ದಾರೆ. ನಾವು 20 ರೂಪಾಯಿ ಕೊಟ್ಟರೆ ಇದನ್ನು ಇಲ್ಲಿ ಹೇಗೆ ನೋಡ್ತಾ ಇದ್ದಾರೆ ಆ ಥರ ನಾವು ನೋಡಿದ್ರೆ ನಮಗೆ ಶ್ರೀಲಂಕಾ ಅನ್ನೋದು ಅಲ್ಲಿ ಒಂದು ಟವರ್ ಇದೆ, ಆ ಜಾಗದಿಂದ ನಾವು ನೋಡ್ಬೋದು. ಅಂದರೆ ಈ ಜಾಗದಲ್ಲಿ ನಿಂತ್ಕೊಂಡು ನಾವು ಶ್ರೀಲಂಕಾದಲ್ಲಿ ಇರುವಂತಹ ಟವರ್ನ ನಾವು ನೋಡ್ಬೋದು. ಹಾಗೆ ಈಗ ನೀವೇನು ನೋಡ್ತಾ ಇದ್ರಿ ಇದು ನಮಗೆ ಸಮುದ್ರ ಅನ್ನೋ ಥರ ಕಾಣಿಸ್ತಾ ಇದೆ. ಆದರೆ ಟೆಲೆಸ್ಕೋಪಲ್ಲಿ ನಾವು ನೋಡಿದಾಗ ಇದು ಸಮುದ್ರದ ಪಕ್ಕದಲ್ಲಿ ಈಗ ನೀವು ನೋಡ್ತಾ ಇದ್ರಲ್ಲ ಅದು ಮರಳಿಂದ ಆಚೆಗೆ ಸಮುದ್ರ ಇದೆ. ಆ ಸಮುದ್ರದಿಂದ ಆಚೆಗೆ ಒಂದು ಬ್ಲ್ಯಾಕ್ ಕಲರು ಒಂದು ಟವರ್ ಕಾಣಿಸುತ್ತೆ. ಅದನ್ನೇ ನಾನು ಇವಾಗ ನಿಮಗೆ ಝೂಮ್ ಮಾಡ್ತಾ ಇದ್ದೀನಿ ನೋಡಿ. ಮೊದಲು ಬರೀ ಸಮುದ್ರ ಥರ ಕಾಣಿಸ್ತಾ ಇತ್ತು, ಮರಳು ಕಾಣಿಸ್ತಾ ಇರಲಿಲ್ಲ. ನಾನು ಝೂಮ್ ಮಾಡಿದಾಗ ಅದು ಮರಳಿದೆ. ಮರಳಿಂದ ಆಚೆಗೆ ಒಂದು ಸಮುದ್ರದ ಅಲೆಗಳು ಹೋಗೋ ಥರದನ್ನು ನೀವು ನೋಡಬಹುದು. ನಾನು ಮೊಬೈಲಲ್ಲಿ ಎಷ್ಟಾಗುತ್ತೋ ಅಷ್ಟು ಝೂಮ್ ಮಾಡಿದೆ, ಆದರೆ ಆ ಟವರ್ ಕಾಣಿಸೋದಿಲ್ಲ. ಅಂದರೆ ಶ್ರೀಲಂಕಾದಲ್ಲಿ ಇರುವಂತಹ ಒಂದು ಟವರ್ನ ತೋರಿಸ್ತಾರೆ ಈ ಟೆಲೆಸ್ಕೋಪ್ನಲ್ಲಿ. ಅದು ನಾವು ಮೊಬೈಲಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಆದರೆ ಬರೀ ಕಣ್ಣಿನಿಂದ ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಆ ಟವರ್ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು, ಅಂದರೆ ನೋಡ್ಬೋದು. ಈ ಜಾಗಕ್ಕೆ ಬಂದಂಥವರು ಇಲ್ಲಿನಂತಹ ಒಂದು ಲೋಕಲ್ ಜನಗಳು ಏನಿದಾರೋ ಅಂದರೆ ಯಾರೇ ಆಗಿರಲಿ ಈ ಜಾಗಕ್ಕೆ ಬಂದ ಮೇಲೆ ಇಲ್ಲಿ ಸ್ನಾನವನ್ನು ಮಾಡ್ತಾರೆ. ಅಂದರೆ ಧನುಷ್ಕೋಡಿಗೆ ಬಂದು ಸ್ನಾನ ಮಾಡಿ ಅಲ್ಲಿ ಪೂಜೆ ಮಾಡಿದ್ರೆ ನಮ್ಮ ಪಾಪ ಪುಣ್ಯಗಳೆಲ್ಲ ಕಳೆದು ಹೋಗುತ್ತೆ ಅನ್ನುವ ಒಂದು ನಂಬಿಕೆ ಇದೆ. ಹಾಗಾಗಿ ಈಗ ಏನು ನೋಡ್ತಾ ಇದ್ದೀರಿ ಅರಬ್ಬಿ ಸಮುದ್ರ ತುಂಬ ಆಳವಾಗಿರೋದ್ರಿಂದ ಈ ಜಾಗದಲ್ಲಿ ಯಾರು ಸ್ನಾನ ಮಾಡೋದಿಲ್ಲ. ಇನ್ನು ಪಕ್ಕದಲ್ಲಿರುವಂತಹ ಬಂಗಾಳ ಕೊಲ್ಲಿಯಲ್ಲಿ ಅದು ಸಾಧಾರಣವಾಗಿರುತ್ತೆ ನೀರು, ಹಾಗೆ ಅಲೆಗಳಿರೋದಿಲ್ಲ ಮತ್ತು ಆಳ ಕೂಡ ಕಮ್ಮಿ ಇರುತ್ತೆ. ಆ ಜಾಗದಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡ್ಬೋದು ಅಥವಾ ಆಟವನ್ನು ಕೂಡ ಆಟ ಆಡಿ ನೀರಿನಲ್ಲಿ ಸಮುದ್ರದಲ್ಲಿ ಕೂಡ ಆಟ ಆಡ್ಬೋದು. ನಾನು ಆವಾಗಲೇ ಹೇಳ್ದಂತೆ ಈ ಹಡಗು ಸಮುದ್ರದ ಮೇಲೆ ಹಾಗೆ ಭೂಮಿಯ ಮೇಲೆ ಎರಡು ಮೇಲೂ ಕೂಡ ನಡೆಸುವಂತಹ ಒಂದು ಹಡಗಾಗಿರ್ತದೆ ಅಂತ. ಈಗ ಅದ್ರ ಪಕ್ಕದಲ್ಲೇ ನಾನಿದ್ದೀನಿ. ಇದನ್ನು ಇವಾಗ ಬಂಗಾಳ ಕೊಲ್ಲಿಯ ಕಡೆಗೆ ಇದನ್ನು ನಿಲ್ಲಿಸಿದ್ರು. ಹಾಗಾಗಿ ಈಗ ನೀವು ನೋಡ್ತಾ ಇರುವಂಥದ್ದು ಅರಬ್ಬಿ ಸಮುದ್ರ. ಇದು ತುಂಬ ಆಳವಾಗಿರ್ತದೆ. ಇಲ್ಲಿ ಯಾರೂ ಕೂಡ ನೀರಲ್ಲಿ ಜಾಸ್ತಿ ಅರಬ್ಬಿ ಸಮುದ್ರದ ಕಡೆಗೆ ಹೋಗಲ್ಲ. ನಾವು ಸ್ವಲ್ಪ ಅಲ್ಲಿ ಇರುವಂತಹ ಜಾಗದಲ್ಲಿ ಇಲ್ಲಿ ಸ್ವಲ್ಪ ಜನ ಆಟ ಆಡ್ತಾಯಿದ್ರು. ಹಾಗಾಗಿ ಈ ಜಾಗದಲ್ಲಿ ನಾವು ಕೂಡ ಸ್ವಲ್ಪ ಹೊತ್ತು ನೀರಿನಲ್ಲಿ ಇಳಿದು ಆಟ ಆಡ್ದು. ಧನುಷ್ಕೋಡಿಗೆ ನಾವು ಬಂದಾಗ ಇಲ್ಲಿ ಯಾವುದೇ ಥರದಂತಹ ಸಮುದ್ರದಲ್ಲಿ ನಾವು ಆಡೋದಾಗಲಿ ಅಥವಾ ಸ್ನಾನ ಮಾಡೋದಾಗಲಿ ಯಾವುದೇ ಥರದ ಸೇಫ್ಟಿ ಇರೋದಿಲ್ಲ. ಇಲ್ಲಿ ಓನ್ ರಿಸ್ಕ್ ತಗೊಂಡು ನಾವಿಲ್ಲಿ ಸ್ನಾನ ಮಾಡಬೇಕಾಗುತ್ತೆ ಅಥವಾ ನೀರಿನಲ್ಲಿ ಆಡಬೇಕಾಗುತ್ತೆ. ಇವಾಗ ಧನುಷ್ಕೋಡಿಯಿಂದ ನಾವು ಕೋದಂಡರಾಮ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಇವಾಗ ಏನು ನೋಡ್ತಾ ಇದ್ದೀರಿ ಇದು ರಾಮೇಶ್ವರಂ ಟವರ್. ಅದು ಈ ಜಾಗದಿಂದ ರಾಮೇಶ್ವರಂಯಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿ ಕೋದಂಡರಾಮ ದೇವಸ್ಥಾನ ಇರುವಂತಹದ್ದು. ಅಂದರೆ ಧನುಷ್ಕೋಡಿಗೂ ಹಾಗೆ ರಾಮೇಶ್ವರಂಗೆ ಹೋಗ್ಬೇಕಾದ್ರೇ ಈ ಜಾಗ ಸಿಗುವಂಥದ್ದು. ಕೋದಂಡರಾಮ ದೇವಸ್ಥಾನ ವಿಷ್ಣುವಿನ 108 ದಿವ್ಯ ದೇಶಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು ಸ್ನೇಹಿತರೆ. ಧನುಷ್ಕೋಡಿಯಲ್ಲಿ 1964ರಲ್ಲಿ ಏನು ಚಂಡಮಾರುತ ಬಂತೋ ಅದರಲ್ಲಿ ಬದುಕುಳಿದ ಏಕೈಕ ಐತಿಹಾಸಿಕ ದೇವಸ್ಥಾನ ಈ ಕೋದಂಡರಾಮ ದೇವಸ್ಥಾನ ಸ್ನೇಹಿತರೆ. ಈ ದೇವಸ್ಥಾನದ ಒಳಗಡೆ ರಾಮ, ಲಕ್ಷ್ಮಣ, ಸೀತೆ ಮತ್ತೆ ಹನುಮಂತ ಹಾಗೆ ವಿಭೀಷಣ ದೇವತೆಗಳನ್ನು ನಾವು ನೋಡಬಹುದು. ಈ ದೇವಸ್ಥಾನವನ್ನು ಸುಮಾರು 1000 ವರ್ಷಗಳ ಹಿಂದೆನೇ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತೆ. ಶ್ರೀರಾಮಚಂದ್ರ ರಾವಣನ ವಧೆಯ ನಂತರ ಈ ಸ್ಥಳದಲ್ಲಿ ಮೊದಲು ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಲಾಗಿತ್ತು ಅಂತ ಹೇಳಲಾಗುತ್ತೆ. ಹಾಗೆ ಈ ಜಾಗದಲ್ಲಿ ರಾಮನು ಬಿಲ್ಲನ್ನು ಹೊಂದಿರುವಂತಹ ಜಾಗ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಕೋದಂಡರಾಮ ಅಂತ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಇನ್ನು ಈ ಜಾಗದಲ್ಲಿ ನೀರಿನಲ್ಲಿ ತೇಲುವಂತಹ ಕಲ್ಲುಗಳನ್ನ ಇಟ್ಟಿದ್ರು. ಸುಮಾರು 20 ರೂಪಾಯಿ ಅಥವಾ 30 ರೂಪಾಯಿ ಕೊಟ್ಟು ನಾವು ಒಳಗಡೆ ಹೋದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೀರಿಟ್ಟಿದ್ದಾರೆ. ಅಂದರೆ ಸಮುದ್ರದ ಒಳಗಡೆನೇ ಇದು ಸ್ವಲ್ಪ ಜಾಗ ಮಾಡಿ ಇಟ್ಟಿದ್ದಾರೆ. ಅದು ಇಲ್ಲಿ ತೇಲುವಂತಹ ಕಲ್ಲುಗಳನ್ನ ನೀವು ನೋಡಬಹುದು. ನಾವು ಶ್ರೀರಾಮ್ ಅಂತ ಅಲ್ಲಿ ನಾವು ದೇವರ ಧ್ಯಾನ ಮಾಡ್ತಾ ಆ ಕಲ್ಲುಗಳನ್ನ ಎತ್ತಿ 3 ಸಲ ಎತ್ತಿ ಆ ನೀರೊಳಗಡೆ ಬಿಡ್ಬೋದು. ನಂತರ ನಾವು ಕೋದಂಡರಾಮ ಸ್ವಾಮಿ ದೇವಸ್ಥಾನದ ನಂತರ ನಾವೀಗ ಪಂಚಮುಖಿ ಹನುಮಾನ್ ಮಂದಿರಕ್ಕೆ ನಾವು ಬಂದಿದ್ದೀವಿ. ಇದು ಸುಮಾರು ರಾಮೇಶ್ವರಮಿಂದ 2 ಕಿಲೋಮೀಟರ್ ದೂರದಲ್ಲಿ ಇರುವಂತಹದ್ದು. ಅಂದರೆ ಆಂಜನೇಯ ಸ್ವಾಮಿ ಇಲ್ಲಿ ಪಂಚಮುಖಿಯಾಗಿ ದರ್ಶನ ಕೊಟ್ಟರು ಅಂತ ಹೇಳಲಾಗುತ್ತೆ.
ಈ ಜಾಗದಲ್ಲಿ ತೇಲುವಂತಹ ಕಲ್ಲುಗಳನ್ನ ಸುಮಾರು ಇಟ್ಟಿದ್ದಾರೆ. ಇವೇ ನಿಜವಾದ ಒರಿಜಿನಲ್ ಕಲ್ಲುಗಳು, ಅಂದರೆ ನೀರಿನಲ್ಲಿ ತೇಲುವಂತಹ ಕಲ್ಲುಗಳನ್ನ ಈ ಜಾಗದಲ್ಲಿ ನಾವು ನೋಡಬಹುದು. ಪಂಚಮುಖಿ ಆಂಜನೇಯ ಸ್ವಾಮಿಯ ಮುಂಭಾಗದಲ್ಲಿ ಒಂದು ನಟರಾಜ ದೇವಸ್ಥಾನವಿದೆ. ತುಂಬ ಅದ್ಭುತವಾಗಿ, ತುಂಬ ಸುಂದರವಾಗಿತ್ತು ಈ ದೇವಸ್ಥಾನ ನೋಡೋದಕ್ಕೆ. ನಾವು ಆ ದೇವಸ್ಥಾನವೂ ಕೂಡ ನೋಡ್ಬೋದು. ಇದು ಸ್ವಲ್ಪ ಅಕ್ಕಪಕ್ಕದಲ್ಲಿ ಇರೋದ್ರಿಂದ, ಅಂದರೆ ಪಂಚಮುಖಿ ಆಂಜನೇಯನ ದೇವಸ್ಥಾನದ ಎದುರುಗಡೆ ಇರುವಂತಹ ನಟರಾಜ ಸ್ವಾಮಿ ದೇವಸ್ಥಾನ. ರಾಮೇಶ್ವರಂಗೆ ನಾವು ಬಂದರೆ ಖಂಡಿತ ಒಂದೊಂದು ಜಾಗನೂ ಕೂಡ ರಾಮಮಯ, ತುಂಬ ಅದ್ಭುತವಾದಂತಹ ಜಾಗ, ಹಾಗೆ ದೃಶ್ಯಗಳನ್ನ ನಾವು ನೋಡಬಹುದು. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ನಟರಾಜ ಸ್ವಾಮಿ. ಈಗ ಏನು ನೋಡ್ತಾ ಇದ್ದೀರಿ ಈ ಜಾಗವನ್ನು ಕೂಡ ನೋಡ್ಬೋದು. ಇವಾಗ ನೀವು ಲಕ್ಷ್ಮಣ ತೀರ್ಥ ಅನ್ನೋ ಜಾಗಕ್ಕೆ ನಾವಿವಾಗ ಹೋಗ್ತಾ ಇದ್ದೀವಿ. ಈ ಜಾಗದಲ್ಲಿ ಲಕ್ಷ್ಮಣ ಶಿವಲಿಂಗವನ್ನು ಸ್ಥಾಪಿಸಿ ತನ್ನ ಪಾಪಗಳನ್ನೆಲ್ಲ ಕ್ಷಮಿಸುವಂಥ ಶಿವನನ್ನು ಪೂಜಿಸಿ ಈ ಜಾಗದಲ್ಲಿ, ಅಂದರೆ ಈ ತೀರ್ಥದಲ್ಲಿ ಸ್ನಾನ ಮಾಡಿದರು ಅಂತ ಹೇಳಲಾಗುತ್ತೆ. ಹಾಗಾಗಿ ನಾವು ಈ ಜಾಗಕ್ಕೆ ಬಂದಾಗ ಈ ಏನು ನೀವು ನೋಡ್ತಾ ಇದ್ದೀರಿ ಲಕ್ಷ್ಮಣ ತೀರ್ಥ, ಇದನ್ನು ಒಳಗಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಅದರಲ್ಲಿ ತಂದಿರುವಂತಹ ನೀರನ್ನು ಇಲ್ಲಿ ಒಳಗಡೆ ಇಟ್ಟಿರ್ತಾರೆ. ಅದನ್ನು ನಾವು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬಹುದು. ನಾವು ಮಾಡಿದಂಥ ಯಾವುದೇ ಪಾಪಗಳಿದ್ರೂ ಕೂಡ ಅದು ತೊಡೆದು ಹೋಗುತ್ತೆ ಎನ್ನುವ ನಂಬಿಕೆ ಇದೆ. ಲಕ್ಷ್ಮಣನು ತಾನು ಮಾಡಿದಂತಹ ಪಾಪಗಳನ್ನು ಕಳೆಯೋದಿಕ್ಕೆ ಇದೇ ಶಿವಲಿಂಗವನ್ನು ಪೂಜೆ ಮಾಡಿದರು. ಲಕ್ಷ್ಮಣ ತೀರ್ಥವಾದ ನಂತರ ಇಲ್ಲಿ ರಾಮತೀರ್ಥ ಅಂತ ಇದೆ. ಈ ಜಾಗಕ್ಕೂ ನಾವು ಬರಬಹುದು. ರಾಮತೀರ್ಥದಲ್ಲಿ ನಾವು ಹೋಗಿ ಕೈಕಾಲು ಮುಖ ಎಲ್ಲ ತೊಳೆಯೋದಕ್ಕೆ ನಮ್ಗೆ ಅವಕಾಶ ಇದೆ. ಹಾಗಾಗಿ ಇಲ್ಲಿ ನಾವು ಕೈಕಾಲನ್ನು ತೊಳೆದು ಇವಾಗ ರಾಮನ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನು ಈ ದೇವಸ್ಥಾನದ ಒಳಗಡೆ ನಾವು ಹೋಗ್ಬೇಕಾದ್ರೆ, ಅಂದರೆ ರಾಮ ಲಕ್ಷ್ಮಣ ಸೀತೆ ಇರುವಂತಹ ಈ ಜಾಗ ಇದು. ಒಳಗಡೆ ಮೊಬೈಲ್ ಯಾವುದೋ ಅಲೋ ಇಲ್ಲ. ಹಾಗಾಗಿ ನಾನು ಹೊರಗಡೆಯಿಂದನೇ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಇದು ರಾಮತೀರ್ಥ ಅಂತ ಕರೀತಾರೆ. ಇನ್ನು ರಾಮತೀರ್ಥದ ಪಕ್ಕದಲ್ಲಿ ಈಗ ನೀವೇನು ನೋಡ್ತಾ ಇದ್ದೀರಿ, ಈ ದೇವಸ್ಥಾನದ ಪಕ್ಕದಲ್ಲಿ ನಾನು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ವಿಷ್ಣುವಿನ ಅವತಾರವಾದಂತಹ, ಅಂದರೆ ಒಂದು ಕೃಷ್ಣ ಏನು ಹುಟ್ಟಿದ್ರೋ ಅದು ಎಲ್ಲ ಪೂರ್ತಿಯಾಗಿ ಇಲ್ಲಿ ಒಂದು ಚಿತ್ರಿಸಿದ್ದಾರೆ. ಇದ್ರೊಳಗಡೆ ಏನು ನಾವು ದುಡ್ಡು ಕೊಟ್ಟೇನು ಹೋಗೋ ಅವಶ್ಯಕತೆ ಇಲ್ಲ, ಫ್ರೀ ಇರುತ್ತೆ. ಹಾಗಾಗಿ ಈಗ ನೀವೇನು ನೋಡ್ತಾ ಇದ್ದೀರಿ ಇದು ಗೋವರ್ಧನ ಬೆಟ್ಟ. ಹಾಗೆ ಇಲ್ಲಿ ಕೃಷ್ಣನ ಒಂದು ವಿಗ್ರಹವನ್ನು ಇಟ್ಟು ಗೋವರ್ಧನ ಬೆಟ್ಟ ಹೇಗಿರುತ್ತೆ ಅನ್ನೋದನ್ನ ಮಾಡಿ ಇಟ್ಟಿದ್ದಾರೆ. ಅದನ್ನು ಗ್ಲಾಸಲ್ಲಿ ಪೂರ್ತಿಯಾಗಿ ಕವರ್ ಮಾಡಿದರೆ ಇದನ್ನು ಕೂಡ ನಾವು ನೋಡಬಹುದು. ರಾಮೇಶ್ವರಂಗೆ ಬಂದಾಗ ನಾವು ಒಂದು ದಿನದಲ್ಲಿ ಎಲ್ಲ ಜಾಗವನ್ನು ನೋಡೋದಕ್ಕಾಗೋದಿಲ್ಲ. 2 ದಿನವಾದ ಆರಾಮಾಗಿ ನಾವು ಇಲ್ಲಿರುವಂತಹ ಎಲ್ಲ ಜಾಗಗಳನ್ನು ನಾವು ನೋಡ್ಕೋಬಹುದು. ಹಾಗೆ ನಾನು ಈ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ಮುಂದಿನ ವಿಡಿಯೋದಲ್ಲಿ ರಾಮೇಶ್ವರಂಗೆ ನಾವು ಹೋಗಿ ಒಳಗಡೆ ಹೇಗೆ ದರ್ಶನ ಮಾಡ್ದೋ, ಹಾಗೆ ಇಲ್ಲಿರುವಂತಹ ವಿಶೇಷತೆ ಏನಿದೆ, ಹಾಗೆ ಈ ದೇವಸ್ಥಾನದಲ್ಲಿ ಶ್ರೀರಾಮ ಶಿವನನ್ನ ಲಿಂಗದ ರೂಪದಲ್ಲಿ ಹೇಗೆ ಪೂಜೆಯನ್ನು ಮಾಡಿಸಿದ್ರು, ಅಂದರೆ ಪ್ರತಿಷ್ಠಾಪನೆಯನ್ನು ಮಾಡಿದ್ರು, ರಾಮೇಶ್ವರಮಲ್ಲಿ ಇರುವಂತಹ ಅಬ್ದುಲ್ ಕಲಾಂ ಅವರ ಮನೆ, ಹಾಗೆ ಅವರ ಸಮಾಧಿ, ಪ್ರತಿಯೊಂದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.